ಸರ್ ಅಂದ್ರೆ ಈಗ ಈ ಹಿಂದೆ ಆದವರು ಕೂಡ ಇವಾಗ ಆಕಾಂಕ್ಷಿಗಳಾಗಿರ್ತಾರೆ, ಅಂತವರಿಗೂ ಕೂಡ ಆಗಿರ್ಬೋದು ಸಿಗ್ಬೋದು. ಒಂದು. ಬಟ್ ಆದ್ರೆ ನಮ್ಮ ಪಾರ್ಟಿಯಲ್ಲಿ ಒಂದು ಈ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಆಗಲ್ಲ. ಯಾಕಂದ್ರೆ ಡೆಲ್ಲಿಯಲ್ಲಿ ಇದ್ದಂತ 200 ಜನ ಕಾರ್ಪೊರೇಟರ್ಗಳು ಟಿಕೆಟ್ ಕೊಡ್ಲಿಲ್ಲ, ಹೊಸಬರು ಕೊಟ್ರು. ಮೊನ್ನೆ ಅಹಮದಾಬಾದ್ ಅಲ್ಲಿ 136 ಜನ ಕಾರ್ಪೊರೇಟರ್ಗಳಲ್ಲಿ ಕೊಟ್ಟಿದ್ದೆ 30 ಜನಕ್ಕೆ. ಇನ್ನು ಮಿಕ್ದವ್ರಿಗೆಲ್ಲ ಹೊಸದ್ ಕೊಟ್ರು. ಅಂದ್ರೆ ದೇ ವಾಂಟ್ ಟು ಟ್ರೈ ಮಾಡ್ಬೇಕು, ಹೊಸ ಇವ್ರಿಗೆ ಬುಕ್ಗಳು ಕೊಡ್ಬೇಕು ಅಂತ ಇರ್ಬೋದು. ಅದು ಪಾರ್ಟಿ ಡಿಸೈಡ್ ಮಾಡುತ್ತೆ ಯಾರು ಕೊಡ್ಬೇಕು ಯಾರು ಕೊಡ್ಬೇಕು. ಅವರು ಒಂದು ಮಾನದಂಡ ಹಾಕೊಂಡ್ರೆ ಆ ಮಾನದಂಡ ಪ್ರಕಾರ ಕೆಲಸ ಮಾಡ್ತಾರೆ, ಅದೇ ಪ್ರಕಾರ ಟಿಕೆಟ್ ಕೊಡ್ತಾರೆ. ಸರ್ ವೈಯಕ್ತಿಕವಾಗಿ ನೀವು ಹೇಗೆ ತಯಾರಿಯಾಗಿದ್ದೀರಾ ಈ ಚುನಾವಣೆಗೆ? ಪಾರ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಪಾರ್ಟಿ ಏನು ಡಿಸೈಡ್ ಮಾಡುತ್ತೋ ಆ ಪಾರ್ಟಿ ಕೆಲಸ ಮಾಡ್ತೀವಿ. ಆದರೆ ವೈಯಕ್ತಿಕವಾಗಿ ಅಂದರೆ ನಾನು ಮಾಡಿರೋಂಥ ಕೆಲಸ, ನಾನೊಬ್ಬ ಕಾರ್ಪೊರೇಟರ್ ಆಗಿ ಫ್ಲೈಓವರ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಕಸದಿಂದ ರಸ ಅಂದರೆ ಬಯೋಮಿಥೇಷನ್ ಪ್ಲಾಂಟ್ ಹಾಕಿದ್ದೀವಿ, ಗ್ಯಾಸ್ ಪ್ಲಾಂಟ್ ಹಾಕಿದ್ದೀವಿ. 3 KV ಕರೆಂಟ್ ಬರುತ್ತೆ, ಸ್ಟ್ರೀಟ್ ಲೈಟ್ ಕೊಟ್ಟಿದ್ವಿ, ಅದನ್ನು ಜಿಮ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬೆಂಗಳೂರಲ್ಲಿ ಯಾರು ಮಾಡಿದಾರೆ ಅಷ್ಟು. ಫಸ್ಟ್ ಬೆಂಗಳೂರಲ್ಲಿ ಪೈಲಟ್ ಪ್ರಾಜೆಕ್ಟು ನನ್ನ ವಾರ್ಡಲ್ಲೇ ನಾನೇ ಫಸ್ಟ್ LED ಲೈಟ್ ಹಾಕ್ಸಿದ್ದು. ಇವತ್ತು ಬೆಂಗಳೂರಲ್ಲೆಲ್ಲ LED ಲೈಟ್ ಹಾಕ್ತಾ ಇದ್ದಾರೆ, ಸೇವಿಂಗ್ಸು. ಸೊ ಸೇವಿಂಗ್ಸ್ ಮೇಲೆ ಅವ್ನು ದುಡ್ಡು ತಗೊತಾನೆ. ಸೊ ಫ್ರೀಯಾಗಿ ಆಗ್ತಾ ಇದ್ದಾನೆ ಎಲೆಕ್ಟ್ರಿಸಿಟಿ, LED ಬಲ್ಬ್ಸು, ಇದು ಸ್ಟ್ರೀಟ್ ಲೈಟ್ಸು. ಸೊ ಫಸ್ಟ್ ಪ್ರಾಜೆಕ್ಟ್ ಪೈಲಟ್ ಪ್ರಾಜೆಕ್ಟ್ ಎಲ್ಲ ನಾನೇ ಮಾಡಿದ್ದೀನಿ ಅವಾಗಿದ್ದಾಗ. ಈ ಗಣೇಶ ವಿಸರ್ಜನೆ ಟ್ಯಾಂಕು ನಂದೇ ಐಡಿಯಾ. ಇವತ್ತು ಬೆಂಗಳೂರಲ್ಲಿ ಎಲ್ಲ ವಾರ್ಡಲ್ಲೂ ಇವತ್ತು ಗಣೇಶ ವಿಸರ್ಜನೆ ಟ್ಯಾಂಕ್ಗಳು ಯಾರನ್ನ ಇಟ್ಟು ಮಾಡ್ತಾರೆ ಅಂದರೆ ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನೇ ಮಾಡಿದ್ದೀನಿ ಕೆಲಸ. ಪಾರ್ಟಿ ಡಿಸೈಡ್ ಮಾಡುತ್ತೆ. ನನಗೇನು ಪಾರ್ಟಿ ನನಗೆ ಟಿಕೆಟ್ ಕೊಡಲೇಬೇಕು, ಇಲ್ಲ ಟಿಕೆಟ್ ಕೊಡಲಿಲ್ಲ ಅಂದರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನಿಲ್ಲ. ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ ಅದಕ್ಕೆ ನಾನು ಬದ್ಧ. ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀನಿ, ನಿಂತ್ಕೊತೀನಿ. ಟಿಕೆಟ್ ಕೊಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಲ್ಲ ಅಷ್ಟೇ. ಸರ್ ಈ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ. ರೀಸೆಂಟಾಗಿ ಪ್ರಧಾನಿ ಮೋದಿ ಅವರು ಹೇಳ್ತಾರೆ ಚಿನ್ನ ಖರೀದಿ ಮಾಡಬೇಡಿ, 1 ವರ್ಷ ಲೇಟಾಗಿ ತಗೊಳ್ಳಿ, ಹಾಗೆ ಟ್ರಿಪ್ ಬೇಡ, ವರ್ಕ್ ಫ್ರಮ್ ಹೋಮ್ ಆರಂಭ ಮಾಡೋಣ ಅಂತ. ಸೊ ಈ ವಿಷಯವನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂಡೋ ಪಾಕ್ ವಾರದಾಗ ಒಂದು ಕರೆ ಕೊಟ್ಟಿದ್ರು. ನಮ್ಮ ಸೈನಿಕರಿಗೆ ಆಹಾರ ಧಾನ್ಯ ಕೊರತೆ ಇದೆ, ಒಂದು ಹೊತ್ತು ಊಟ ಬಿಡಿ ಅಂತ. ಒಂದು ಹೊತ್ತು ಊಟ ಬಿಟ್ಟರು ಇಡೀ ದೇಶದಲ್ಲಿ. ಸನ್ಮಾನ್ಯ ನಮ್ಮ ಮಹಾತ್ಮ ಗಾಂಧಿಯವರು ಒಂದ್ಸಲಿ ಫ್ಲಡ್ ಆದಾಗ, ಇದು ಬರ ಬಂದಾಗ ಎಲ್ಲ ಕಡೆ ಹೋಗಿ ನಿಮ್ಮ ಹತ್ರ ಏನಿದೆ ಅದು ಕೊಡೋದು. ಇಲ್ಲೇ ಬೆಂಗಳೂರಿಗೆ ಒಂದ್ಸಲಿ ಬಂದಿದ್ದಾಗ ಇಲ್ಲೇ ನಮ್ಮ ಯಾರು ಮಿರ್ಜಾ ಇಸ್ಮೇಲ್ ಅವ್ರ ಮಗಳು ಮೈಯಲ್ಲಿ ಚಿನ್ನನೇ ತೆಗೆದಾಕಿ. ಸೊ ಇದೆಲ್ಲ ನಿದರ್ಶನ ಇದೆ. ಆಮೇಲೆ ಚಿದಂಬರಂ ಚಿನ್ನ ಖರೀದಿ ಮಾಡಬೇಡಿ, ಇದನ್ನ ಪೆಟ್ರೋಲ್ ಕಮ್ಮಿ ಮಾಡ್ಕೊಂಡು ಉಪಯೋಗಿಸ್ಬೇಕು, ಕಷ್ಟ ಇದೆ, ಎಕಾನಮಿ ಕೊಲಾಪ್ಸ್ ಆಗ್ತಾ ಇದೆ ಗ್ಲೋಬಲ್ ಅಲ್ಲಿ ಅಂತ ಹೇಳಿದ್ರು. ಇಂದಿರಾ ಗಾಂಧಿ ಅವ್ರು ಹೇಳಿದ್ರು. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವ್ರು ಪೆಟ್ರೋಲಿಯಂ ಮಂತ್ರಿ ಆಗಿದ್ದಾಗ ವಾರಕ್ಕೆ ಒಂದ್ಸಲಿ ಕೊಡ್ತೀನಿ ಅಂತ ಹೇಳಿದ್ರು. ಯುದ್ಧ ಆದಾಗ, ಇರಾಕ್ ಯುದ್ಧ ಆದಾಗ. ಟುಡೇ ಗ್ಲೋಬಲಿ ಏನೋ ಒಂದು ಆಗ್ತಾ ಇದೆ ವಾರು, ಆದ್ರೂ ವಿ ಆರ್ ಬೆಟರ್ ದೆನ್ ಅದರ್ ಕಂಟ್ರೀಸ್. ಅಲ್ಲಿ ಶ್ರೀಲಂಕಾ, ನೇಪಾಳ, ಚೈನಾ, ಮತ್ತೊಂದು ಸೌತ್ ಕೊರಿಯಾಲೆಲ್ಲ ಇವತ್ತು ಒಂದು ವಾರಕ್ಕೆ ಒಂದ್ಸಲಿ ವಾಷಿಂಗ್ ಮಿಷಿನ್ ಉಪಯೋಗಿಸಿ ಅಂತಾರೆ. ಇದರಲ್ಲಂತೂ ಶ್ರೀಲಂಕಾ ಬೇರೆ ಕಡೆ ಎಲ್ಲ ರೇಷನಿಂಗು, ನಿಮ್ಗೆ ಇಷ್ಟೇ ಕೊಡೋದು ಪೆಟ್ರೋಲು ಡೀಸೆಲ್, ಅದ್ರ ಮೇಲೆ ಕೊಡಲ್ಲ ಅಂತ. ಸೊ ಇಷ್ಟೆಲ್ಲ ಇದ್ದಾಗ ನಮ್ಮ ದೇಶದಲ್ಲಿ ಅಟ್ಲೀಸ್ಟು ನಮ್ಮ ಹತ್ರ ಸ್ಟಾಕ್ ಇದೆ, ನಮ್ಮ ಹತ್ರ ಶಾರ್ಟೇಜ್ ಇಲ್ಲ. ಅವರು ಹೇಳ್ತಾ ಇರೋದು 4x ರಿಸರ್ವ್ಸ್ ಕಮ್ಮಿ ಆಗಬಾರ್ದು, ಹಂಗೆ ಇರಲಿ, ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾರಿಗೆ ಹೇಳಿದ್ದಾರೆ ಪಾಪ? ಅದನ್ನ ಯಾರು ಕೇಳ್ತಾರೆ? ಸಾಹುಕಾರ ಕೇಳ್ತಾರೆ? ಪಾಪ ಯಾರೋ ಬಡವರು ಅವರು ಇವರು ಪಾಪ ಹೌದು ಹೇಳ್ತಾ ಇದ್ದಾರೆ. ಒಂದು ದೇಶದ ಬಗ್ಗೆ ಕಾಳಜಿ ಇರೋರು ತಗೊಳಲ್ಲ. ದೇಶದ ಬಗ್ಗೆ ಕಾಳಜಿ ಇಲ್ಲದೆ ಇರೋರು ಮೋದಿನ ಎಲ್ಲದಕ್ಕೂ ವಿರೋಧಿಸೋರು ಅವ್ರು ಈ ಥರ ಮಾತಾಡ್ತಾನೆ ಇರ್ತಾರೆ. ಬಟ್ ಅವರು ಇನ್ನ ಗುಡ್ ಸೆನ್ಸು. ಇವತ್ತು ಮೋದಿ ಅವ್ರ ಪ್ರೋಟೋಕಾಲ್ ಪ್ರಕಾರ ಅವ್ರ ಕಾನ್ವಾಯ್ ಎಷ್ಟು ದೊಡ್ಡದಿರ್ಬೇಕು? 2 ಕಾರು. ತಾನು ಮಾಡಿ ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ಹೊರತು ಬರೀ ಹೇಳ್ಬಿಟ್ಟು ಅದೇನು ಹೇಳ್ತಾರೆ ಪಾದ್ರಿ ಬೋಧನೆ ಮಾಡ್ತಾ ಇಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನ ಅವ್ರು ಪಾಲಿಸಿದ್ದಾರೆ. ಇವತ್ತು 2 ಕಾರು ಅವ್ರದ್ದು ಕಾನ್ವಾಯ್. ಬೇರೆಯವ್ರಿಗೂ ಎಲ್ಲರಿಗೂ ಮಿನಿಸ್ಟ್ರಿಗೆ ಹೇಳ್ತಾರೆ ನೀವು ಕಾನ್ವಾಯಲ್ಲಿ ಜಾಸ್ತಿ ಕಾರ್ ಇರ್ಬಾರ್ದು, 2 ಕಾರ್ ಇರ್ಬೇಕು ಅಂತ. ಇಟ್ ಈಸ್ ಅ ಪ್ರಾಕ್ಟಿಕಲ್ ಥಿಂಗ್ ಈಸ್ ಡೂಯಿಂಗ್. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲಪ್ಪ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ತಗೊಂಬೋದು ಅಷ್ಟೇ. ಸರ್ ಅಂದ್ರೆ ಜನಗಳು ಅಂದ್ರೆ ಯಾವಾಗಲೂ ತಾಳ್ಮೆಯಿಂದಿರಿ ಅನ್ನುವಂತಹ ಮೋದಿ ಅವರೇ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದ್ರೆ ಏನಾದ್ರು ಅನಾಹುತ ಆಗ್ಬೋದಾ, ಅಗತ್ಯ ವಸ್ತುಗಳ ಬೆಲೆ ಏನಾದ್ರು ಏರಿಕೆ ಆಗ್ಬೋದಾ, ಈ ರೀತಿಯಾಗೂ ಕೂಡ ಯೋಚನೆ ಮಾಡ್ತಾರೆ. ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಜಾಸ್ತಿ ಆಗಿದೆ. ನಾವು ಹಿಂದೆ ಮಾಡಿದಂಥ ತಪ್ಪು ಅನಾಹುತಗಳು ಅದೆಷ್ಟೋ 3 ಲಕ್ಷನೋ 30 ಲಕ್ಷ ಕೋಟಿ ಸಾಲ ಇತ್ತು ಬರೀ ಪೆಟ್ರೋಲಿಯಂ ಸಬ್ಸಿಡಿಯಲ್ಲಿ ಕೊಟ್ಟು, ಅದನ್ನೆಲ್ಲ ತೀರಿಸಿದ್ದಾರೆ. ತಿರ್ಗಾ ಆ ರೀತಿ ಬರಬಾರ್ದು ನಮ್ಮ ದೇಶಕ್ಕೆ ಅಂತೇಳಿ ಅವರೊಂದು ಕರೆ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಇವತ್ತು ಹೈಕೋರ್ಟ್ ಜಡ್ಜು ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ಎಷ್ಟೊಂದು ಜನ ಅವ್ರು ಹೇಳಿದ್ರಲ್ಲಿ ತಪ್ಪು. ಈಗ ಬಂಗಾರದ ಮನುಷ್ಯ ಒಂದು ಪಿಕ್ಚರ್ ಬಂದ ಮೇಲೆ ರಾಜ್ಕುಮಾರ್ದು ಎಷ್ಟೋ ಜನ ವಾಪಸ್ ಹೋಗಿ ರೈತರು ಅವ್ರ ಮಕ್ಕಳು ಇಲ್ಲಿ ಬೆಂಗಳೂರು ಬಂದಿದ್ದಾರೋ ಬೇರೆ ಬೇರೆ ಬಂದಿದ್ದಾರೋ ತಿರ್ಗಾ ಹೋಗಿ ಕೃಷಿ ಮಾಡಿದ್ರು.
ಆ ತರ ಮೆಸೇಜು ಇವತ್ತು ಮೋದಿ ಅವ್ರು ಕೊಟ್ಟಿರೋ ಮೆಸೇಜು ಅದೇ ರೀತಿ ಒಳ್ಳೆ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇರೋ ಹೊರತು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿಲ್ಲ. ಇಟ್ಸ್ ಅ ಗುಡ್ ಮೆಸೇಜು, ನೀವ್ ಹೆಂಗ್ ತಗೊಂತೀರ ಅರ್ಥ ಹಂಗ್ ಮಾಡ್ಕೊಬೋದು, ಬಟ್ ನಾವೆಲ್ಲ ಹೇಳೋದು ಕಮ್ಮಿ ಮಿತವಾಗಿ ಉಪಯೋಗಿಸಿ ಅಂತ ಹೇಳಿರೋದೆ. ಇಟ್ಸ್ ಅ ಗುಡ್ ಮೆಸೇಜ್. ಸರ್, ಫೈನಲಿ ಟಿವಿಕೆ ಪಕ್ಷ ಗೆದ್ದಿದೆ ತಮಿಳುನಾಡಲ್ಲಿ, ಜನ ಬದಲಾವಣೆನ ಬಯಸಿದ್ದಾರೆ. ಸೊ ಆ ಒಂದು ಚುನಾವಣೆ ಕುರಿತಂತೆ ನಿಮ್ಮ ಅಭಿಪ್ರಾಯ? ನಿರೀಕ್ಷೆ ಮೀರಿ ಏನಾಗ್ಬಿಟ್ಟಿತ್ತು, ಅಲ್ಲಿ ಎರಡೇ ಪಕ್ಷ, 2 ಪಾರ್ಟಿ ಸಿಸ್ಟಮ್. ಒಂದ್ಸಲಿ DMK, ಇನ್ನೊಂದ್ಸಲಿ ADMK, ಇನ್ನೊಂದ್ಸಲಿ DMK, ಒಂದ್ಸಲಿ ಜಯಲಲಿತಾ ಅವ್ರು 2 ಸಲ ಗೆದ್ದಿದ್ರು ಕನ್ಸಿಕ್ಯೂಟಿವ್. ಅದು ಬಿಟ್ರೆ ಇತಿಹಾಸದಲ್ಲಿ ಅವರು MGR ಇದ್ದಾಗ್ಲೂ ಅಷ್ಟೇ, ಅವ್ರೊಂದ್ಸಲಿ ಕರುಣಾನಿಧಿ ಒಂದ್ಸಲಿ, ಇವ್ರೊಂದ್ಸಲಿ ಹಿಂಗೆ ಆಗ್ತಾ ಇತ್ತು. ಆಗ 2 ಪಕ್ಷಕ್ಕೆ ಒಂದು ಆಲ್ಟರ್ನೇಟಿವ್ ಜನ ಕಾಯ್ತಾ ಇದ್ರು, ನಿರೀಕ್ಷೆ ಇಟ್ಟಿದ್ರು BJP ಮೇಲೆ. ಕಾರಣಾಂತರದಿಂದ ನಮ್ಮ ಅಣ್ಣಾಮಲೈ ಅವರು ಸುಮ್ಮನೆ ಆಗ್ಬಿಟ್ರು. ಆದರೆ ವಿಜಯ್ ಮೇಲೆ ಯಾಕೆ ಅಷ್ಟೊಂದು ಸುನಾಮಿ ಥರ ಅವ್ರ ಮೇಲೆ ನಂಬಿಕೆ ಇಟ್ರಂದ್ರೆ, ಇವೆರಡು ಪಕ್ಷನ ದೂರ ಇಡಬೇಕು, ಇವರಿಬ್ರು ಸರಿ ಇಲ್ಲ, ನಮ್ಮ ರಾಜ್ಯನ ಹಾಳು ಮಾಡಿದ್ದಾರೆ, ಕರಪ್ಷನ್ ಇಂದ ಹಿಡ್ಕೊಂಡು ಎಲ್ಲವೂ. ನಾನೇ ಸನಾತನ ಧರ್ಮದ ಬಗ್ಗೆ ಮಾತಾಡೋದು, ಬೇರೆ ಬೇರೆ ಬೇಡ್ದಿದ್ದ ವಿಷಯ, ಅವರು ಗವರ್ನೆನ್ಸ್ ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತಾ ಇದ್ರು. ಅದಕ್ಕೆ ಒಂದು ಇರ್ಲಿ ಚೇಂಜ್ ಅಂತೇಳಿ ಸುನಾಮಿ ಅಲೆ ಥರ ಯಾರ್ಯಾರು 5-5 ಸಲ 6-6 ಸಲ ಗೆದ್ದಿರೋರು ಸೋತಿದ್ದಾರೆ ಅಂದರೆ ಜನ ಬದಲಾವಣೆ ಬಯಸ್ತಾರೆ. ವೆಸ್ಟ್ ಬೆಂಗಾಲಲ್ಲೂ ಅಷ್ಟೇ ಜನ ಬದಲಾವಣೆ ಬಯಸ್ತಾ ಇದ್ರು. ಒಂದು ಅವಕಾಶ ಸಿಕ್ತು, ಈ ಸಲ TMCನ ಮುಗಿಸಿದ್ರು, ಅಲ್ಲಿ DMKನ ADMK ಮುಗಿಸಿದ್ದಾರೆ, TVK ಕೊಟ್ಟಿದ್ದಾರೆ. 5 ವರ್ಷ ಅವ್ರಿಗೆ ಅವಕಾಶ ಇದೆ. ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಟಿದ್ರು. ಅವರು ಇಷ್ಟೇ ನಮ್ಮ ಕರ್ನಾಟಕ ಥರನೇ ಇಷ್ಟು ಗ್ಯಾರಂಟಿ ಕೊಟ್ಟಾರೆ, 8 ಗ್ರಾಮ್ ಚಿನ್ನ ಎಲ್ಲ. ಅದು ಆಗುತ್ತಾ ಪ್ರಾಕ್ಟಿಕಲ್ ಆಗಿ ನಮಗೆ ಗೊತ್ತಿಲ್ಲ. ಸೊ ಕಾದು ನೋಡೋಣ 5 ವರ್ಷ ಏನ್ ಮಾಡ್ತಾರೆ ವಿಜಯ್ ಅಂತ. ಬಟ್ ಆದ್ರೆ ಜನ ಒಂದೊಳ್ಳೆ ಪಾಠ ಕಲಿಸಿದ್ದಾರೆ 2 ಪಕ್ಷದವ್ರಿಗೆ, ಎಲ್ಲ ಪಕ್ಷದವ್ರಿಗೂ ಒಂದು ಪಾಠ. ನೀವು ಜಾಸ್ತಿ ಅತಿ ಮಾಡಿದ್ರೆ 100 ವರ್ಷ ಕಮ್ಯುನಿಸ್ಟ್ ರೂಲ್ ಮೊನ್ನೆ ಮುಗಿದೋಯ್ತು ಕೇರಳಲ್ಲಿ. ದ ಲಾಸ್ಟ್ ಕಮ್ಯುನಿಸ್ಟ್ ರೂಲ್ಡ್ ಸ್ಟೇಟ್ ಇದ್ದಿದ್ದೆ ಕೇರಳ, ಅಲ್ಲೂ ಮುಗಿದೋಯ್ತು. ಅಂದ್ರೆ 100 ವರ್ಷದಿಂದ ಕಮ್ಯುನಿಸ್ಟ್ ಪಕ್ಷ ಶುರು ಆಗಿದ್ದು ಇವತ್ತು ನಿರ್ನಾಮ ಆಗಬಿಟ್ಟೈತೆ. ಆದ್ರಿಂದ ಎಲ್ಲರಿಗೂ ಒಂದು ಪಾಠ ಇದೆ. ಸರ್, ಸನಾತನ ಧರ್ಮ ಅಂತ ಬಂದಾಗ ರೀಸೆಂಟ್ ಆಗಿನೂ ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೆ ಸನಾತನ ಧರ್ಮದ ಒಂದು ಅವಹೇಳನ ಆಗಿ ಮಾತಾಡೋದು ಅಂತ. ಅಂದರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದಾರೆ ಸರ್? ವಿಷಯ ಗೊತ್ತಾಯ್ತು ಸರ್. ಈಗ ಉದಯನಿಧಿ ಸ್ಟಾಲಿನ್ಗೆ ನಂದು ನೇರವಾದ ಒಂದು ಸವಾಲ್. ನಿನಗೆ ಆಯ್ತಪ್ಪ, ಸನಾತನ ಧರ್ಮ ಬಗ್ಗೆ ಮಾತಾಡ್ತೀಯ, ಅದ್ರ ಬಗ್ಗೆ ಯಾರೇನು ಹೇಳಿದ್ರು ಅದನ್ನು ಅಳಿಸೋಕ್ಕಾಗಲ್ಲ. ನಿನಗೆ ಅಷ್ಟೇ ತಾಕತ್ತಿದ್ರೆ ಇಸ್ಲಾಂ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡು, ಕ್ರಿಶ್ಚಿಯಾನಿಟಿ ಬಗ್ಗೆ ಹಂಗೆ ಒಂದು ಸ್ಟೇಟ್ಮೆಂಟ್. ಅದು 2 ಧರ್ಮ ಅಲ್ವಾ? ಈಗ ಸನಾತನ ಧರ್ಮ ಅದು ನಿರ್ನಾಮ ಮಾಡಬೇಕು ಅಂತೀಯ, ಅದಾದ್ಮೇಲೆ ಬಂದಂತ ಕ್ರಿಶ್ಚಿಯಾನಿಟಿ, ಅದಾದ್ಮೇಲೆ ಬಂದಂತ ಇದು ಇಸ್ಲಾಂ ಬಗ್ಗೆ ನೀನು ಒಂದು ಸ್ಟೇಟ್ಮೆಂಟ್ ಕೊಡು, ಅವಾಗ ನಾನು ಒಪ್ಕೊಂತೀನಿ. ಹೌದಪ್ಪ, ನೀನು ಗಡ್ಸು, ನಿನಗೆ ತಾಕತ್ತಿದೆ, ನೀನು ಎಲ್ಲಾದ್ರ ಬಗ್ಗೆ ಪರಿಣಿತ, ನೀನು ಎಲ್ಲರ ಬಗ್ಗೆನೂ ಮಾತಾಡ್ಬೋದು ಅಂತ ನಾನು ಒಪ್ಕೊಂತೀನಿ. ಬರೀ ಸನಾತನ ಧರ್ಮ ಬಗ್ಗೆ ಮಾತಾಡಿದಕ್ಕೆ ನಿನಗೆ ಇವತ್ತು ಆ ಲೆವೆಲ್ಗೆ ನಿಮ್ಮ ತಂದೆನೂ ಸೋತಿದ್ದಾರೆ, ಆ ಲೆವೆಲ್ಗೆ ತಂದಿದ್ದಾರೆ ಜನ. ತಿರ್ಗಾ ನೀನು ಸನಾತನ ಧರ್ಮ ಬಗ್ಗೆ ಮಾತಾಡಿದ್ರೆ ಸಿಂಗಲ್ ಡಿಜಿಟ್ ಬಂದ್ಬಿಡ್ತೈತೆ ಆ ಪಾರ್ಟಿ. ಖಂಡಿತವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ಅವ್ರು ಸಿಂಗಲ್ ಡಿಜಿಟ್ಗೆ ಬರೋದು. ಸರ್, 1 ಬಾರಿ ಅಲ್ಲ 2 ಬಾರಿ ಅಲ್ಲ, ಆಗಾಗ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ ಇದ್ದಾರೆ. ಅಂದರೆ ನಮ್ಮ ಸನಾತನ ಧರ್ಮನ ಟಾರ್ಗೆಟ್ ಮಾಡ್ತಿದ್ದಾರಾ ಅಥವಾ ಹಿಂದೂಗಳನ್ನೇನಾದ್ರೂ ಟಾರ್ಗೆಟ್ ಮಾಡಿ ಈ ರೀತಿ ಮಾತಾಡ್ತಿದ್ದಾರೆ? ಈ ರೀತಿ ಪ್ರಶ್ನೆ ಜನಗಳಿಗೆ ಬಂದೇ ಬರುತ್ತೆ. ಒಂದು ಐಡೆಂಟಿಟಿ ಕ್ರೈಸಿಸ್, ಈ ವಾಟ್ಸ್ ಟು ಸ್ಟೇ ಇನ್ ಲೈವ್ ಲೈಟು. ಸೊ ಅದಕ್ಕೆ ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಕೊಟ್ರೆ ಜನ ನೋಡ್ತಾ ಇದ್ದಾರೆ ಅನ್ಕೊಂಡಿದ್ರೆ, ಜನ ಭಾರಿ ಬುದ್ಧಿವಂತರು, ಅವ್ನಿಗೆ ಪಾಠ ಕಲಿಸಿದ್ದಾರೆ, ಇನ್ನ ಪಾಠ ಕಲಿಸ್ತಾರೆ, ಗ್ಯಾರಂಟಿ ಕಲಿಸ್ತಾರೆ. ಇನ್ನ ಒಂದ್ಸಲಿ ಹಿಂಗೆ ಮಾತಾಡಿದಾರಲ್ಲ, ನೆಕ್ಸ್ಟ್ 5 ವರ್ಷಕ್ಕೆ ಹೋದ್ಮೇಲೆ ಈಗೇನೋ ಡಬಲ್ ಡಿಜಿಟ್ ಇದೆ ಅವ್ರ ಪಕ್ಷ, ಸಿಂಗಲ್ ಡಿಜಿಟ್ ತರ್ತಾರೆ ಖಂಡಿತ. ನಾವು ಹಿಂದೂಗಳು ಯಾವ ರೀತಿ ಬದಲಾಗಬೇಕು ಸರ್ ನಿಮ್ಮ ಪ್ರಕಾರ? ಇವಾಗ ನಮ್ಗೆ ಗ್ರೀಕರು ಬಂದ್ರು, ಡಚ್ಚರು ಬಂದ್ರು, ಪೋರ್ಚುಗೀಸ್ ಬಂದ್ರು, ಬ್ರಿಟಿಷರು ಬಂದ್ರು, ಇಂಗ್ಲೀಷರು, ಎಲ್ಲರೂ ಬಂದ್ಬಿಟ್ರು. ಇವ್ರು 800 ವರ್ಷ ಆಳಿದ್ರು, ಯಾರು ನಮ್ಮ ಮೊಘಲರು. ಆದ್ರೂ ನಮ್ಮ ಧರ್ಮನ ಅಳಿಸಕ್ಕಾಗಿಲ್ಲ. ಈ ಬೇರೆ ದೇಶಗಳೆಲ್ಲ 50 ವರ್ಷ 60 ವರ್ಷಕ್ಕೆ ಅಳಿಸೋದ್ರು ಅವ್ರ ಧರ್ಮನ, ಆದರೆ ನಮ್ಮ ಧರ್ಮನ ಅವ್ರು ಅಳ್ಸಕ್ಕಾಗಿಲ್ಲ. ಇಷ್ಟು ವರ್ಷ ಆಳಿದ್ರು, 2000 ವರ್ಷ ಗುಲಾಮ್ಗಿರಿಯಲ್ಲಿ ನಾವಿದ್ದೀವಿ, ಆದರೂ ನಮ್ಮನ್ನ ಅಳ್ಸಕ್ಕಾಗಿಲ್ಲ. ಇವ್ರು ಯಾರ ನೆನ್ನೆ ಮೊನ್ನೆ ಹುಡ್ದವ್ರು, ಇನ್ನ ಧರ್ಮ ಹುಟ್ಟಿ ಎಷ್ಟು ವರ್ಷ ಆಗಿಬಿಟ್ಟು, ಅದಕ್ಕೆ ಅಂತಾನೇ ಎಲ್ಲ ಆರಂಭನೂ ಇಲ್ಲ. ಇವರೆಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರದ್ದು ಐಡೆಂಟಿ ಕ್ರೈಸಿಸ್ ಅಷ್ಟೇ, ಅದು ಏನೂ ಆಗಲ್ಲ. ಅವ್ರು ಯಾರು ಏನೇ ಮಾಡಿದ್ರು, ತಿಪ್ಪರ್ಲಾಗ ಹೊಡೆದ್ರು ನಮ್ಮ ಸನಾತನ ಧರ್ಮನ ಅಳಿಸಕ್ಕಾಗಲ್ಲ. ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ಒಂದಷ್ಟು ವಿಚಾರದ ಕುರಿತು. ಸರ್, ಕೊನೆಯದಾಗಿ ನಮ್ಮ ಈ ಜನನಾಯಕ ಕಾರ್ಯಕ್ರಮದ ಕುರಿತು ನಿಮಗೇನು ಅನ್ನಿಸ್ತು, ಅನಿಸಿಕೆನ ಹಂಚ್ಕೊಳ್ಳಿ ಸರ್. ಒಂದು ಒಳ್ಳೆ ವಿಚಾರವನ್ನ ಜನಕ್ಕೆ ತಲುಪಿಸೋ ಅಂತ ಈ ಒಂದು ಕಾರ್ಯಕ್ರಮ, ಜನನಾಯಕ ಕಾರ್ಯಕ್ರಮ ಚೆನ್ನಾಗಿದೆ. ಯಾಕಂದ್ರೆ ಒಂದು ವೈಯಕ್ತಿಕವಾಗಿ ಅವ್ರೇನು ಮಾಡಿದ್ರು ಅಂತಲೇ ಹೇಳ್ಬೋದು. ಎರಡನೇದು ಜನಕ್ಕೆ ಏನು ನಿರೀಕ್ಷೆ ಇದೆ, ಮತ್ತು ಜನಕ್ಕೆ ಸೊಲ್ಯೂಷನ್ನು. ಸೊ 3 ಪಾರ್ಟಲ್ಲಿ ನೀವು ಈ ಕಾರ್ಯಕ್ರಮ ಮಾಡಿದ್ರ.
ಒಳ್ಳೆ ಕಾರ್ಯಕ್ರಮ, ಒಳ್ಳೇದಾಗ್ಲಿ. ಮುಂದಿನ ದಿನದಲ್ಲಿ ನಿಮ್ಮ ಒಂದು ವಾಹಿನಿನೂ ಒಳ್ಳೆ ಲೈಮ್ ಲೈಟ್ಗೆ ಬರಲಿ. ಚೆನ್ನಾಗಿದೆ. ಇದೇ ತರ ಇನ್ನೂ ಒಂದಷ್ಟು ಜನನಾಯಕರನ್ನ ಸಂದರ್ಶನ ಮಾಡಿ ಒಳ್ಳೇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ವಾ, ಇದು ಈ ಹೊತ್ತಿನ ನಮ್ಮ ವಿಶೇಷವಾದಂತಹ ಕಾರ್ಯಕ್ರಮ ಜನನಾಯಕದ ಸಂಚಿಕೆ ಆಗಿರುತ್ತೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.